2026ರಲ್ಲಿ SSLC ಪರೀಕ್ಷೆ ಬರೆಯೋರಿಗೆ ಕರ್ನಾಟಕ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಬಂದಿದೆ. ಅದೇನಪ್ಪ ಅಂತಂದರೆ, ನಿಮ್ಮ ಉತ್ತೀರ್ಣರಾಗುವ ಅಂಕಗಳ ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ಗಳನ್ನು ನೀಡಿದ್ದಾರೆ. ಅದರಲ್ಲಿ ಆಂತರಿಕ ಮೌಲ್ಯಮಾಪನ ಮತ್ತು ಬಾಹ್ಯ ಪರೀಕ್ಷೆ ಎರಡರಲ್ಲಿ ಸೇರಿ 33% ಅಂಕ ಪಡೆದವರಿಗೆ ಉತ್ತೀರ್ಣರಾಗಲು ಅವಕಾಶವಿದೆ. ಅದರಲ್ಲಿ ಪ್ರಥಮ ಭಾಷೆಯಲ್ಲಿ 41 ಅಂಕಗಳು 125ಕ್ಕೆ, ಅದೇ ರೀತಿಯಾಗಿ ಉಳಿದ ಸಬ್ಜೆಕ್ಟ್ಗಳಲ್ಲಿ ಅಥವಾ ಉಳಿದ ವಿಷಯಗಳಲ್ಲಿ 33 ಅಂಕಗಳು 100ಕ್ಕೆ 33 ಅಂಕಗಳನ್ನು ಪಡೆದರೆ ಉತ್ತೀರ್ಣರಾಗಲು ಅವಕಾಶವಿದೆ. ಇದರಲ್ಲಿ ಮೊದಲನೇ ಭಾಷೆಯಲ್ಲಿ 41 ಅಂಕಗಳನ್ನು 25 ಆಂತರಿಕ ಅಂಕಗಳು ಪ್ಲಸ್ 16 ಬಾಹ್ಯ ಅಂಕಗಳು. ಅಂದರೆ ನೀವು SSLC ಎಕ್ಸಾಮ್ದಲ್ಲಿ ಏನು ಪ್ರಥಮ ಭಾಷೆಯ ಪರೀಕ್ಷೆಯನ್ನು ನೀವು ಬರೀತಿರಲ್ಲ, 100ಕ್ಕೆ 16 ತೊಗೊಂಡ್ರೂ ಉತ್ತೀರ್ಣ. ಅದೇ ರೀತಿಯಾಗಿ ಉಳಿದ 5 ವಿಷಯಗಳಲ್ಲಿ 20 ಆಂತರಿಕ ಅಂಕಗಳು ಪ್ಲಸ್ ಅದೇ ರೀತಿಯಾಗಿ 13 ಬಾಹ್ಯ ಅಂಕಗಳು, ಅಂದರೆ 80ಕ್ಕೆ 13 ಅಂಕಗಳನ್ನು ಪಡೆದುಕೊಂಡರೆ ನೀವು ಉತ್ತೀರ್ಣರಾಗಲು ಅವಕಾಶವಿದೆ. ಒಟ್ಟಾರೆಯಾಗಿ 625 ಅಂಕಗಳಿಗೆ ಕನಿಷ್ಠ 206 ಅಂಕಗಳನ್ನು ಗಳಿಸಿದರೆ ಮಾತ್ರ ಆಯಾ ಭಾಷೆಯಲ್ಲಿ ಅಥವಾ ಆಯಾ ವಿಷಯಗಳಲ್ಲಿ ಉತ್ತೀರ್ಣರಾಗಲು ಅವಕಾಶವಿದೆ. ಅದೇ ರೀತಿಯಾಗಿ ಒಟ್ಟು ವಿಷಯದ ಅಂಕಗಳಲ್ಲಿ ಕನಿಷ್ಠ 30% ಅಂಕಗಳನ್ನು ಪಡೆದಿದ್ದರೆ ಮಾತ್ರ ನೀವು ಏನು ಮಾಡ್ಬೋದಪ್ಪ ಅಂದರೆ ಉತ್ತೀರ್ಣರಾಗಲು ಅವಕಾಶವಿದೆ ಎಂದು ಕರ್ನಾಟಕ ಸರ್ಕಾರದಿಂದ ಸುದ್ದಿ ಬಂದಿದೆ. ಈ ವಿಷಯ ನಿಮಗೇನಾದರೂ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ.